ಕೌಶಲ ಭ್ರಷ್ಟನಾಗಿ ಕಷ್ಟ ಪರಂಪರೆಯನ್ನು ಕೈಬೀಸಿ ಕರೆಯುತ್ತಿದೆ. ಪಾರ್ವತಿಯನ್ನು ಬೇಡಿ ಪಡೆಯುವ ಪಾವನ ರಹಿತನಾಗದೆ ಮೋಕ್ಷಾರ್ಹವಾದ ವರವನ್ನು ಹರನಿಂದ ಪಡೆದು ಶರಣರ ಗಣ್ಯನಾಗಿ ದಾನವ ಕುಲದ ಧನ್ಯನಾಗಿ ವೃಥಾವಾದ ವಿವಾದ ವಿನೋದದ ವ್ಯರ್ಥಾಲಾಪನೆ ಏಕೆ ಅಂಬಿಕೆ? ಸುಮ್ಮನೆ ಈ ಹೆಮ್ಮೆಯ ಹಮ್ಮೀರ ರಾವಣ ಬ್ರಹ್ಮನನ್ನು ಬೆಮ್ಮನೆ ಹಿಂಬಾಲಿಸುವ ಶಾಂಭವಿ. ಲಂಕೇಶ್ವರ, ಅಂಕೆ ಮೀರುತ್ತಿರುವೆ. ಅಂಬೆ, ಜಗದಾಂಬೆ, ಕಡು ಬಡವನಾದ ಈ ಬರಡು ಭೈರಾಗಿ ಮೃಡನನ್ನೇಕೆ ಎಡಬಿಡದೆ ಅವನೊಡಗೂಡಿ ಒಡನಾಡಿಯಾಗಿ ಬಾಳಲು ಆಸೆ ಪಡುತ್ತೇವೆ ಮೃಡಾನಿ. ಒಮ್ಮೆ ನಿನ್ನ ವಿಸ್ಫಾರಿತ ಕಂಗಳಿಂದ ಈ ವಿಶ್ವವಿಖ್ಯಾತ ವೀರ ಪುಂಗವನನ್ನು ನೋಡಿದಿರಿದೆ. ಅಖಂಡ ಬ್ರಹ್ಮಾಂಡ ಮಂಡಲ ಒಡೆತನದ ಪದವಿ ಪಟ್ಟದ ನವರತ್ನ ಖಚಿತ ಮುಕುಟ ಧರಿಸಿದ ಈ ದಶಕಂಠನೆದುರು ನಿಲ್ಲಬಲ್ಲನೆ ಈ ನಿನ್ನ ಮನೋವಲ್ಲಭ ನೀಲಕಂಠ. ತ್ರಿಕೂಟಗಿರಿ ಮಾರ್ಥಾಂಡ, ತ್ರಿಭುವನೇಕೈಕ ಮಹಾಪ್ರಚಂಡ, ಈ ಗದಾ ದಂಡಧರನಿಗೆ ಸರಿಸಾಟಿಯಾಗಬಲ್ಲನೆ ಈ ನಿನ್ನ ಒಕ್ಕಣ್ಣ. ಕರಗಳಲ್ಲಿ ಕಪಾಲ ಹಿಡಿದು ಸದಾ ಸ್ಮಶಾನವಾಸಿಯಾಗಿ ಅಲೆಯುವನು ಈ ನಿನ್ನ ನಂಜುಂಡ. ದಕ್ಷಿಣೇಶ್ವರ ದಾನವೇಂದ್ರ ದಶಕಂಠನಲ್ಲಿ ಸರ್ಪಭೂಷಣ ಗಜತೋರನ್ನು ತೊಟ್ಟು ಭೂತ ಪ್ರೇತಗಳ ಮಧ್ಯೆ ದಿಗಂಬರನಾಗಿ ನರ್ತಿಸುವ ಈ ಶಶಾಂಕಧರದಲ್ಲಿ ರಾವಣ ಸಮಸ್ತ ಜಗತ್ತೇ ಆರಾಧಿಸುವ ಆದಿಮಾತೆಯನ್ನು ಅಲಕ್ಷ್ಯದಿಂದ ಅಲ್ಲಗಳೆದು ಅರ್ಧಾಂಗಿಯನ್ನಾಗಿ ಅಪೇಕ್ಷಿಸಿ ಅಕ್ಷಮ್ಯ ಅಪರಾಧಕ್ಕೆ ಭಾಜನನಾಗುತ್ತಿರುವೆ. ಅಲ್ಲದೆಯುತ್ತಿಲ್ಲ ಮಲ್ಲೇಶ. ಈ ಪೃಥ್ವಿ ವಲ್ಲಭನ ಹೃದಯದ ರಸಿಯಾಗಿ ಅಸ್ತೈಸಿರಿಯ ಲಂಕೆಯ ಸ್ವರ್ಣ ಸಿಂಹಾಸನದಲ್ಲಿ ಪಟ್ಟಮಹಿಷಿಯಾಗಲೆಂದು ಇಷ್ಟಪಡುತ್ತಿರುವೆ. ಉಮೆಯಾದ ಪರಮೇಶ್ವರಿಯನ್ನೇ ಬೇಡುತ್ತಿರುವೆ ದಾನವೇಂದ್ರ. ಹೌದು, ನನ್ನ ಲಂಕೇಶ್ವರಿಯಾಗಲೆಂದು. ನನ್ನನ್ನು ಇಷ್ಟು ಕಾಲ ಇಷ್ಟ ದೇವತೆ ಎಂದು ಪೂಜಿಸಲಿಲ್ಲವೇ? ಅದು ಕಳೆದು ಕಣ್ಮರೆಯಾದ ದಿನಗಳಲ್ಲಿ ಮಾತ್ರ. ನಾನು ಲೋಕಮಾತೆ ಅಲ್ಲವೇ ಲಂಕೇಶ? ಏನು, ನೀನು ಲೋಕಮಾತೆಯೇ? ನೀನು ಲೋಕಮಾತೆಯಾದರೆ ಈ ಮಹದೇವನಿಗೂ ಮಾತೆಯಾಗಲಿಲ್ಲವೇ ಮಹೇಶ್ವರಿ? ಈಗ ಈ ಮಹದೇವನಿಗೆ ಮಾತೆಯಾಗಿ ಈ ಮತಿವಲ್ಲಭನ ಮಮತೆಯ ಮಡತಿಯಾಗು ಬಾ ಪಾರ್ವತಿ. ಕನ್ನಡಿಯ ಕನಕರಾಶಿಗಾಗಿ ಕೈ ಚಾಚುತ್ತಿರುವೆ ರಾವಣ. ಆದರೂ ನಿನ್ನಿಂದ ಭರವಸೆಯ ಬೆಂಬಲ ಪಡೆದದ್ದಾಯಿತು ಭೈರವೇಶ. ಕಾಲಾಗ್ನಿ ವರ್ಷವನ್ನು ಕರವಸ್ತ್ರದಿಂದ ಕಟ್ಟಿ ಹಾಕುವ ಪ್ರಯತ್ನ ಬೇಡ ರಾವಣ. ಗುಣವಾದರೂ ಸಾಧಿಸಿ ಸಾಧಿಸುತ್ತಿರುವೆ. ಅನುಭವಿಸಲು ಸಿದ್ಧನಿರುವೆ. ದುಡುಕುತ್ತಿರುವೆ ದಾನವೇಂದ್ರ. ಯಾರಾದರೂ ಸರಿ, ನಿನ್ನನ್ನ ಪಡೆದ ತೀರುವ ಪಾರ್ವತಿ. ಇದರಿಂದ ಘೋರ ನರಕ ಪ್ರಾಪ್ತಿಯಾಗುತ್ತದೆ. ಪರೋಕ್ಷ ನರಕದ ಕ್ಷುಲ್ಲಕ ಭೀತಿಗಿಂತ ಪ್ರತ್ಯಕ್ಷ ಲೋಕದ ಕ್ಷಣಿಕ ಸುಖವೇ ಲೇಸಲ್ಲವೇ ಮಲ್ಲಯ್ಯ. ಬೇಡಬಾರದನ್ನ ಬೇಡಿ ಕಾಡಿ ಪೀಡಿಸುತ್ತಿರುವೆ. ನೀನು ಬೇಕಾದ್ದನ್ನ ಬೇಡು ಎಂದ ಮೇಲಲ್ಲವೇ ಶಶಾಂಕ ಕೂಡ? ಬೇಕಾದರೆ ವೈಕುಂಠ ಪದವಿಯನ್ನು ಬೇಡು. ಬೇಕಾಗಿಲ್ಲ. ಬ್ರಹ್ಮ ಪದವಿ ನನಗಿಚ್ಛೆ ಇಲ್ಲ. ಸ್ವರ್ಗದ ಸ್ವರ್ಣ ಸಿಂಹಾಸನವನ್ನೇರುವ ಅಭಿಲಾಷಿ ಇಲ್ಲವೇ? ಇದೆ. ಆದರೆ ಆ ಸ್ವರ್ಣ ಸಿಂಹಾಸನದಲ್ಲಿ ಈ ಲಂಕೇಶ ಅಂಕಪೀಠದ ಮೇಲೆ ಅವರನ್ನ ಅಲಂಕರಿಸಿದರೆ ಆಗಬಹುದು. ಕೊಡದಿದ್ದಲ್ಲಿ ವಚನ ಪ್ರಶ್ನೆ ನಿರಾಕರಿಸಿದರೆ ಕಷ್ಟ ಪರಂಪರೆಗೆ ಕರೆ ನೀಡುತ್ತಿರುವ ಕಾತ್ಯಾಯಿನಿ. ಲಂಕೇಶ್ವರ, ಆಕ್ರೋಶ ಅಂಕೆ ಮೀರಿ ಅನಿಷ್ಟಕ್ಕೆ ನಾಂದಿ ಹಾಡುವ ಮೊದಲು ಬದುಕಿ ಬಂದ ದಾರಿ ಹಿಡಿದು ಲಂಕೆಗೆ ಹಿಂದಿರುಗು. ಹಿಂದಿರುಗು. ಅನುಗ್ರಹಿಸಲು ಅಸಮರ್ಥನಾದರೂ ಈ ದಶಗ್ರೀವನ ಮೇಲೆ ಆಗ್ರಹಗೊಂಡು ನಿಗ್ರಹಿಸುವ ಸಾಮರ್ಥ್ಯವೇ ಚಂದ್ರಚೂಡ. ಭಲೆ ಭಲೆ. ಈಗಲೇ ನನ್ನ ಪಾಲಾಕ್ಷದಿಂದ ನಿನ್ನ ಹುಟ್ಟನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ. ಓಹೋ, ಪಾಲಾಕ್ಷನಂತೆ ಪಾಲಾಕ್ಷ. ಈ ನಿನ್ನ ಹಣೆಗಣ್ಣಿನ ಅಗ್ನಿಯಿಂದ ಸುಟ್ಟು ಭಸ್ಮವಾಗಲು
ನಾನೇನು ಕುಸುಮಾಂಗದ ಅನಂಗನೆಲ್ಲ ಮಹಾಲಿಂಗ, ಕರಗಿ ಕಣ್ಮರೆಯಾಗಲು ನಾನೇನು ಅರಗಿನ ಬೊಂಬೆಯಲ್ಲ ಮಲ್ಲಯ್ಯ. ಹುಡುಕಬೇಡ ದಾನವ ಶ್ರೇಷ್ಠ, ಹುಡುಕು ದುರಾಸೆ ದುಃಖಕ್ಕೆ ಮೂಲ. ತೂರ್ಚಟಿ ಕೊಡಲಿಷ್ಟವಿಲ್ಲದ ಮೇಲೆ ಈ ಊಟಾಟಿಕೆಯ ಮಾತೇಕೆ? ಕಪಟಿ ಭಕ್ತರು ಬೇಡಿದ್ದನ್ನ ಕೊಡುಗೆಯಿಂದ ನೀಡುವ ಭಕ್ತ ವತ್ಸಲನೆಂಬ ಬಿರುದು ನಿನ್ನಂತಹ ವಚನ ಘಾತುಕರಿಗೇಕೆ? ಕೊಡಲು ನಿರಾಕರಿಸುವೆ ಎಂದು ಮೊದಲೇ ತಿಳಿದಿದ್ದರೆ ಈ ದೇಹವನ್ನ ದಂಡಿಸಿ ಘೋರ ತಪಸ್ಸನ್ನೇಕೆ ಆಚರಿಸುತ್ತಿದ್ದೆ? ನನ್ನ ದಾನವ ಸೈನ್ಯ ಸಮೇತನಾಗಿ ನಿನ್ನ ಕೈಲಾಸಕ್ಕೆ ಮುತ್ತಿಗೆ ಹಾಕಿ ಈ ಪಾರ್ವತಿಯನ್ನ ಭಕ್ತ ತರುತ್ತಿದ್ದೆ. ಸರ್ವಾನುಗ್ರಹ ಸಮರ್ಥ ಭುಜಂಗ ಭೂಷಣ ಸರ್ವಾಂಗ ಭೂಷಣ ಭುಜಂಗ ಭೂಷಣಾದ ನಿನ್ನನ್ನು ಉಂಬಳಕ್ಕಾಗಿ ಕಾಯುವ ಊಳಿಗೆ ನಾಳನ್ನಾಗಿ ನೇಮಿಸಿಕೊಳ್ಳುತ್ತಿದ್ದೆ. ಹಠ ಮಾಡಲಿರು ದಶಕಂಠ, ಯಾರಾದರೂ ಸರಿ ತಪಸ್ಸಿನ ಫಲವಾಗಿ ಪಾರ್ವತಿಯನ್ನು ಬೇಡುವರೆ? ನೀನು ನನ್ನ ಸತಿ ಪಾರ್ವತಿಯನ್ನೇ ಬೇಡುವೆ ಎಂದು ನಾನು ನಿರೀಕ್ಷೆ ಮಾಡಲಿಲ್ಲ. ಈಗಲಾದರೂ ತಿಳಿಯಿತಲ್ಲ, ಇನ್ನು ಮುಂದಾದರೂ ಎಚ್ಚರಿಕೆಯಿಂದ ಇರು. ನಾಳೆ ಮತ್ತಾರಾದರೂ ನನ್ನಂತೆ ತಪಸ್ಸಿನ ಫಲವಾಗಿ ನಿನ್ನ ನೆತ್ತಿ ಹತ್ತಿ ಕುಳಿತಿರುವ ಈ ಗಂಗೆಯನ್ನು ಬೇಡಿಯಾರು ಶಿವಕ್ಕೆ